ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂತ ಎಲ್ಲರಿಗೂ ಇರುತ್ತೆ. ಮಾಡೋಕ್ಕಾಗದೇ ಇರೋವಂಥ ದಿನ ಮೆಸ್ಸಿಯಾಗೂ ಕೂಡ ಇರುತ್ತೆ. ಆ ಮೆಸ್ಸಿಯಾಗಿರುವಂಥ ದಿನದ ಡೇ ವ್ಲಾಗ್ನೇ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಅನ್ಪ್ಲಾನ್ಡ್ ಡೇ ಪ್ರೊಡಕ್ಟಿವ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶುವಲಿ ಪ್ರತಿಯೊಂದು ಹಬ್ಬಗಳ ಸೀಸನಲ್ಲೂ ಕೂಡ ನನ್ನದೇ ಆದಂಥ ಒಂದು ಪ್ಲಾನಿಂಗ್ ಅನ್ನೋದು ಇರುತ್ತೆ. ಬಟ್ ಈ ಬಾರಿ ಕ್ಲೀನಿಂಗಲ್ಲಿ ಇದ್ದಿದ್ದಂತಹ ಪ್ಲಾನಿಂಗ್ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಇರಲಿಲ್ಲ. ಅದು ಯಾಕೆ, ಅದನ್ನು ಯಾವ ಥರ ಚೇಂಜ್ ಮಾಡ್ಕೊಂಡ್ವಿ, ಫ್ಯಾಮಿಲಿ ಟೀಮ್ ವರ್ಕ್ ಇದ್ದರೆ ಎಷ್ಟು ಕೆಲಸಗಳನ್ನಾದರೂ ಕೂಡ ಈಸಿಯಾಗಿ ಸ್ಟ್ರೆಸ್ಲೆಸ್ ಆಗಿ ಯಾವ ಥರ ಫಿನಿಶ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ವಿಡಿಯೋ ಇಂಟ್ರೋದಲ್ಲೇ ಹೇಳ್ದಂಗೆ ಇದು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನನೇ ಪೂಜೆಗೆ ಬೇಕಾಗಿರುವಂಥ ಹೂಗಳೆಲ್ಲ ಕೂಡ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಕೂಡ ಪೂಜೆ ರೂಮಲ್ಲಿ ಇಟ್ಟು ಕೆಲವೊಂದು ತರಕಾರಿಗಳು ಕೂಡ ತರಿಸಿದ್ದೆ. ಈಗ ಟೀಮ್ ವರ್ಕ್ ಜೊತೆಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತೀನಿ. ನ್ಯಾಚುರಲ್ ವ್ಲಾಗ್, ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನೆಲ್ಲ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಬೇಕೋನಾ ಫ್ರೆಂಡ್ಸ್, ಬೇಕೋನಾ? ಹೆಂಗೆ ತಿಂತೀಯಾ? ಓಕೆ, ತಗೊಂಡು. ರೋಡ್ಸ್ ಎಲ್ಲ ಆಗದಿದ್ದರಿಂದ ಸಡನ್ ವೆದರ್ ಚೇಂಜ್ ಜೊತೆಗೆ ತುಂಬ ಜಾಸ್ತಿ ಧೂಳಾಗಿತ್ತು. ಇದರಿಂದ ಒಂದು ವಾರದಿಂದ ಎಲ್ಲರೂ ಕೂಡ ಸ್ವಲ್ಪ ಡೌನಲ್ಲೇ ಇದ್ವಿ. ಹೆಲ್ತ್ ವೈಸ್ ಎಲ್ಲರಿಗೂ ಕೂಡ ಥ್ರೋಟ್ ಇನ್ಫೆಕ್ಷನ್ಸ್, ಕೋಲ್ಡ್ ಕಾಫ್ ಇದೆಲ್ಲ ಕೂಡ ಆನ್ ಆ್ಯಂಡ್ ಆಫಲ್ಲಿತ್ತು. ಸೊ ಮಕ್ಕಳೆಲ್ಲ ಕೂಡ ಸ್ವಲ್ಪ ಡಲ್ಲಾಗೇ ಇದ್ರು. ಅವ್ರನ್ನ ಸ್ವಲ್ಪ ಟೀಸ್ ಮಾಡ್ತಾ ಆಕ್ಟಿವ್ ಆಗಿ ಈ ಕೆಲಸಗಳನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದೀವಿ. ಸಾಕು ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇದರ ಪ್ರೀತಿ ಸಗಳು ಸಗಳು ಜೊತೆಯಲ್ಲಿ ನೀನಿದ್ದರೆ ಜೊತೆಯಾಗಿ ಸರಳಗ ಸಡಗರ ಎಲ್ಲರ ಜೀವ ನಮ್ಮ ಸಿಂಗಿಂಗ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾನು ಪ್ಲಾನಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಅದ್ರ ಪ್ರಕಾರನೇ ಪ್ರೊಸೀಡ್ ಆಗ್ತಾ ಇರ್ತೀನಿ. ಬಟ್ ಈ ಬಾರಿ ಯಾವುದೇ ಥರದ ಪ್ಲಾನಿಂಗ್ಸ್ ಇಲ್ಲ. ಯಾವ ಕೆಲಸ ಸಿಕ್ಕಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನ್ ಹೇಳ್ಬೇಕು ಮಗಳೇ, ಈ ಬಾರಿ ಹಬ್ಬದ ಕ್ಲೀನಿಂಗ್ ಎಲ್ಲ ಬೇಗನೆ ಮುಗ್ದಿತ್ತು. ಸೆಲೆಬ್ರೇಷನ್ಸ್ ಅಲ್ಲಿ ವ್ಯತ್ಯಾಸ ಆಯ್ತು. ಯಾವ ಪ್ಲಾಂಟ್ಗೆ ಫರ್ಟಿಲೈಸರ್ ಎಲ್ಲ ಕರೆಕ್ಟಾಗಿ ಹಾಕಿರ್ತೀವೋ ಅದು ಚೆನ್ನಾಗಿ ಗ್ರೋ ಆಗಿರುತ್ತೆ. ಪ್ರತಿ ಹಬ್ಬ ಪೂಜೆಗಳಲ್ಲೂ ಕೂಡ ನಮ್ಮ ಹಿರಿಯರ ಸಂಪ್ರದಾಯ ಅಥವಾ ಇನ್ಲಾಸ್ ಪೇರೆಂಟ್ಸ್ ಸಂಪ್ರದಾಯ ಏನಿರುತ್ತೆ ಅದನ್ನ ಫಾಲೋ ಮಾಡ್ತಿರ್ತೀನಿ. ಈ ಬಾರಿ ಈ ಒಂದು ಹಬ್ಬದ ಸಂಪ್ರದಾಯದಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಸ್ವಲ್ಪ ಆ ಒಂದು ಸೆಲೆಬ್ರೇಷನ್ಸ್ ಅನ್ನೋದು ಕಡಿಮೆ ಇದೆ ಅನ್ನೋದ್ರ ಜೊತೆಗೆ ನಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಇದ್ದಿದ್ರಿಂದ ಫುಲ್ ಒಂದು ಸ್ವಲ್ಪ ಪ್ಲೆಸೆಂಟ್ ಆಗಿ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಯೂಶುವಲಿ ನಾವು ಈ ಒಂದು ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಆ ಒಂದು ಗ್ರ್ಯಾಂಡ್ನೆಸ್ ಅನ್ನೋದು ಈ ಬಾರಿ ಇರ್ಲಿಲ್ಲ. ಈ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡಿದಾಗ ಯಾವ ರೀತಿ ನಮ್ಮ ಪದ್ಧತಿ ಇರುತ್ತೆ ಅನ್ನೋದನ್ನ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ರೀಸೆಂಟ್ ಆಗಿ ಕೂಡ ರೀಪೋಸ್ಟ್ ಮಾಡಿದ್ದೆ. ಮೇ ಬಿ ಈ ವಿಡಿಯೋ ನೋಡೋಷ್ಟರಲ್ಲಿ ಅದು ಡಿಲೀಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಏನಾದರೂ ಆ ವಿಡಿಯೋ ಬೇಕು ಅನ್ನೋದಾದ್ರೆ ಐ ಕಾರ್ಡಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಹಬ್ಬಕ್ಕೆ ಸ್ಪೆಷಲ್ ಉಪವಾಸ, ಅದ್ರ ಜೊತೆಗೆ ಉಂಡೆಗಳನ್ನ ಮಾಡ್ತೀವಿ. ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬೇಕು ಅಂದರೆ ಲಡ್ಡು ಅಂತಲೂ ಹೇಳ್ಬೋದು. ಕಡಲೆ ಬೀಜ, ಕಡಲೆ ಪಪ್ಪು, ಕಡಲೆ ಪೂರಿನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಆಗಿರುವಂತಹ ಲಡ್ಡು ಅಥವಾ ಉಂಡೆಗಳನ್ನ ಮಾಡ್ತೀವಿ. ಬಟ್ ಈ ಬಾರಿ ಎಡೆಗೆಲ್ಲ ಹಾಕೋ ಅಷ್ಟೇನು ಇರಲಿಲ್ಲ. ಸೊ ಅದರಿಂದ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಂಡಿದ್ದೆ. ಈ ಬಾರಿ ರವೆ ಉಂಡೆ ಜೊತೆಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಡ್ರೈ ಫ್ರೂಟ್ ಲಡ್ಡು ಕೂಡ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಜೊತೆಗೆ ಕಡಲೆ ಬೀಜ, ಕಡಲೆ ಪಪ್ಪು ಎಲ್ಲ ಕೂಡ ಹಾಕಿದ್ದೀನಿ. ಸಿಂಪಲ್ ಆಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆ ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ರವೆ ಉಂಡೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ತುಪ್ಪದಲ್ಲಿ ಹುರಿದ್ರೇ ಅಲ್ವಾ ಆ ಒಂದು ರುಚಿ ಬರುವಂಥದ್ದು.
ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ರವೆ ಉಂಡೆ ಮಾಡೋಕ್ಕೆ ರವೆನ ಚೆನ್ನಾಗಿ ಹುರಿದ್ಬಿಟ್ಟು ಅದರಲ್ಲಿ ನಾನು ಹಸಿ ಕೊಬ್ಬರಿ ಕೂಡ ಹಾಕಿ ಹುರ್ಕೊಂಡು ಆಮೇಲೆ ಸಕ್ಕರೆ ಪೌಡರ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಜೊತೆಗೆ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಉಂಡೆ ಕಟ್ಟೋದಕ್ಕೋಸ್ಕರ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಬಾಯಲ್ಲಿಟ್ಟರೆ ಕರ್ಗೋಗುವಂತಹ ರವೆ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತಿಂಗಳಾನ್ಗಟ್ಲೆ ಇಡ್ತೀರಾ ಅನ್ನೋದಾದರೆ ಹಾಲಿನ ಬದಲಿಗೆ ಬಿಸಿ ನೀರನ್ನ ಸ್ವಲ್ಪ ಚುಮ್ಕಿಸ್ಕೊಂಡ್ರೆ ಸಾಕಾಗುತ್ತೆ. ಉಂಡೆ ಸ್ವಲ್ಪ ಆರಬೇಕು, ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಡಿನ್ನರ್ ಟೈಮ್. ರಾತ್ರಿ ಊಟಕ್ಕೋಸ್ಕರ ಏನಾದರೂ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಬೆಳಗಿನ ಜಾವನೇ ನಾನು ಮಿಲ್ಲೆಟ್ಸ್ನ ನೆನೆಸಿಟ್ಟಿದ್ದೆ. ಮಿಲ್ಲೆಟ್ಸ್ ಮತ್ತು ಹೆಸರುಬೇಳೆನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂಥ ಪೊಂಗಲ್ನ ಮಾಡ್ತಾ ಇದ್ದೀನಿ. ಇದು 1 ಪಾರ್ಟ್ ರೆಸಿಪಿಯಲ್ಲೂ ಮಾಡ್ಬೋದು, ಇಲ್ಲ 2 ಪಾರ್ಟ್ ರೆಸಿಪಿ ಥರನೂ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅನ್ನೋದ್ರ ಮೇರೆಗೆ ನೀರಿನ ಕ್ವಾಂಟಿಟಿ ಎಲ್ಲ ಕೂಡ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ರೈಸ್ಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಯೂಸ್ ಮಾಡಬೇಕು ಅನ್ನೋದಾದರೆ ಮಿಲ್ಲೆಟ್ಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರ ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ವಿಡಿಯೋಸಲ್ಲಿ ಅದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಯೂಶ್ವಲಿ ಪ್ರತಿ ಹಬ್ಬದಲ್ಲೂ ಕೂಡ ಹಬ್ಬದ ದಿನ ಹರಿಬರಿ ಆಗಬಾರ್ದು ಅನ್ನೋದ್ರಿಂದ ಹಿಂದಿನ ದಿನನೇ ಪೂಜಾ ವಸ್ತುಗಳನ್ನೆಲ್ಲ ಒಂದ್ಸತಿ ಕ್ಲೀನ್ ಮಾಡಿ ಬೆಳ್ಕೊಂಡು ಕಲಶ ಸ್ಥಾಪನೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಈ ಬಾರಿ ಆಗಲೇ ಹೇಳ್ದಂಗೆ ಎಲ್ಲ ಕೆಲಸಗಳು ಕೂಡ ಸ್ಲೋ ಅನ್ಪ್ಲಾನ್ಡ್ ಆಗಿತ್ತು. ಈಗ ನಾನು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವೆಸಲ್ಸ್ನ ಕೂಡ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ರಿಂದ ಇದನ್ನೆಲ್ಲ ಕೂಡ ಈ ಥರ ಬೆಳಗ್ಗೆ ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಶಿವರಾತ್ರಿ ಹಬ್ಬದ ದಿನ. ಇಲ್ಲಿ ನೀವು ನೋಡ್ತಿರ್ಬೋದು ಎಂಟ್ರಿ ವೇಲಿ ತುಂಬ ಜಾಸ್ತಿ ಧೂಳು ಅಕ್ಯುಮುಲೇಟ್ ಆಗ್ತಾ ಇರ್ತು. ಇಲ್ಲಿ ಜಾಸ್ತಿ ಗಿಡಗಳನ್ನ ಇಟ್ಕೊಂಡಿರೋದ್ರಿಂದ ಗಿಡಗಳ ಎಲೆಗಳೆಲ್ಲ ಕೂಡ ಕೆಂಪಗೆ ಧೂಳಿಂದ ಕೂತ್ಕೊಂಡಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಎಲ್ಲ ಗಿಡಗಳಿಗೂ ಕೂಡ ಸ್ನಾನ ಮಾಡಿಸಿ ಫ್ಲೋರ್ ಎಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ವೈಪರಿಂದ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ಸಿಂಪಲ್ ಆಗಿ ಹಬ್ಬದ ದಿನ ಈ ಥರ ರಂಗೋಲಿನ ಹಾಕಿದ್ದೆ. ಈ ರಂಗೋಲಿಗಳು ಜಾಸ್ತಿ ಬರಲ್ಲ, ಬರೋವಂಥದ್ದನ್ನೇ ರಿಪೀಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಹಬ್ಬದ ಕ್ಲೀನಿಂಗ್ ವಿಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಬಾಗಿಲ್ಗೆ ಹಾಕಿರುವಂಥ ತೋರಣಗಳನ್ನೆಲ್ಲ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸಿದ್ದೆ. ಕ್ಲೀನಿಂಗ್ ಆದಮೇಲೆ ಇಮ್ಮಿಡಿಯೇಟಾಗಿ ಹಾಕ್ದಿರಾ ಒಂದು ಪೇಪರ್ ಕವರಲ್ಲಿ ಎತ್ತಿಟ್ಟಿದ್ದೆ. ಯಾಕಂದರೆ ಧೂಳೆಲ್ಲ ನೆಕ್ಸ್ಟ್ ಡೇಗೆ, ಅಂದರೆ ಇವತ್ತು ಹಾಕಿದ್ರೆ ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ಧೂಳಿಂದ ತುಂಬ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಬ್ಬದ ದಿನ ಈ ಥರ ತೋರಣಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ರೆ ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಬಿಸಿಲು ಬಂದಮೇಲೆ ಸ್ನಾನ ಮಾಡ್ಬೋದು ಅನ್ನೋದ್ರಿಂದ ಈ ಕೆಲಸಗಳೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ಪ್ರತಿನಿತ್ಯ ಬೆಳಗ್ಗೆನೆ ತಲೆ ಸ್ನಾನ ಮಾಡಿಲ್ಲ ಅಂದರೂ ಹಬ್ಬದ ದಿನದಲ್ಲಂತೂ ಕಂಪಲ್ಸರಿಯಾಗಿ ಬೆಳಗ್ಗೆನೆ ತಲೆ ಸ್ನಾನ ಮಾಡ್ತಿದ್ದೆ. ಬಟ್ ಈ ಬಾರಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದಿದ್ದರಿಂದ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಆ ಕೆಲಸನ ಡಿಲೇ ಮಾಡಿ ಫಸ್ಟ್ ಪ್ರಿಯಾರಿಟಿ ಯಾವುದೆಲ್ಲ ಮಾಡ್ಕೊಳ್ಬೋದು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ. ಪೂಜಾ ಮಂದಿರದ ಒಳಗಡೆ ಮಾಡುವಂಥ ಕೆಲಸಗಳನ್ನ ಬಿಟ್ಟು ಉಳಿದಿರುವಂಥ ಕೆಲಸಗಳೆಲ್ಲ ಕೂಡ ಈಗಲೇ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಗಿಲಿಗೆ ಹಾಕುವಂಥ ಹೂವು ಎಲ್ಲನೂ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಅಲಂಕಾರ ಅನ್ನೋದು ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಬಿಸಿಲು ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ ಲಡ್ಡು ಕೂಡ ಮಾಡಬೇಕಲ್ವಾ, ಅದನ್ನು ಈಗ ಕಂಟಿನ್ಯೂ ಮಾಡ್ಕೊಳ್ತೀನಿ. ಫಸ್ಟಿಗೆ ಕೌಂಟರ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಇದ್ರ ಮೇಲೆ ತುಂಬ ಮೆಸ್ಸಿ ಥಿಂಗ್ಸ್ ಎಲ್ಲನೂ ಇದೆ. ಅದನ್ನೆಲ್ಲ ಅದರ ಜಾಗದಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಒಂದ್ಸತಿ ಡಿಕ್ಲಟರ್ ಮಾಡಿ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸಿಂಗ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಆಗ ಅಡುಗೆ ಕೆಲಸಗಳನ್ನ ಮಾಡೋಕ್ಕೆ ಮೋಟಿವೇಶನ್ ಅನ್ನೋದು ಬರುತ್ತೆ. ಲಡ್ಡು ಮಾಡೋದಕ್ಕೋಸ್ಕರ ಎಲ್ಲ ಡ್ರೈ ಫ್ರೂಟ್ಸ್ನ ನೆನ್ನೆನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಶುವಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದಾಗ ಉಂಡೆ ಸರಿಯಾಗಿ ಕಟ್ಟಕ್ಕಾಗಲ್ಲ ಅನ್ನೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ತಿದ್ದೆ. ಬಟ್ ಈ ಬಾರಿ ಪಾಕ ತೆಗೆದು ಮಾಡ್ತಾ ಇರೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಕಡಲೆ ಬೀಜ, ಕಡಲೆ ಪಪ್ಪು, ಗಸಗಸೆ, ಎಳ್ಳು, ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್, ಆಮೇಲೆ ಸ್ವಲ್ಪ ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ.
ಫಸ್ಟಿಗೆ ನಾನು ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡಿದ್ದೀನಿ. 1.5 ಸೇರಷ್ಟು ಇದೆ. ಇದಕ್ಕೆ ತಕ್ಕಂಗೆ ಬೆಲ್ಲನ ಹಾಕೊಳ್ಬೇಕಾಗತ್ತೆ. 1.5 ಸೇರ್ ಈ ನಟ್ಸ್ಗೆಲ್ಲ ಸೇರಿ 1 ಸೇರಷ್ಟು ಬೆಲ್ಲದ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಯೂಶುವಲಿ ನೀವು ಸ್ವೀಟ್ ಕರೆಕ್ಟಾಗಿ ತಿಂತೀರಾ ಅನ್ನೋದಾದರೆ 1 ಸೇರ್ ನಟ್ಸ್ಗೆ 1 ಸೇರಷ್ಟು ಬೆಲ್ಲನ ಹಾಕೊಳ್ಬೇಕಾಗತ್ತೆ ಈಕ್ವಲ್ ಪ್ರಪೋರ್ಷನ್ಸಲ್ಲಿ. ಬಟ್ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಕಡಿಮೆ ಬೆಲ್ಲನ ಹಾಕಿದ್ದೀನಿ. ಬೆಲ್ಲದ ಪಾಕನ ಚೆಕ್ ಮಾಡ್ಕೊಳ್ತಾನೆ. ಇಂದಿನ ದಿನ ಪಾತ್ರೆಗಳೆಲ್ಲ ಏನು ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಜಗಳಿಂದ ಲಡ್ಡು ಕಟ್ಟಕ್ಕೆ ಬೈಂಡಿಂಗ್ ಆಗಿ ನಾನು ಯಾವುದೇ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ಈ ಕಾಳುಗಳನ್ನೇ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕೊಂಡು ತರಿಯಾಗಿ ಪೌಡರ್ ಮಾಡಿಸ್ಕೊಳ್ತೀನಿ. ಪ್ರತಿ ವರ್ಷ ಎಷ್ಟೇ ಹುಷಾರಿಲ್ಲ ಅಂದ್ರೂ ಎಲ್ಲ ಕೆಲಸಗಳನ್ನ ಕವರ್ ಮಾಡ್ಕೊಳ್ತಿದ್ದೆ. ಬಟ್ ಈ ಬಾರಿ ಫಸ್ಟ್ ಪ್ರಿಫರೆನ್ಸ್ ಹೆಲ್ತ್ ಕೊಡಬೇಕು ಅನ್ನೋದ್ರಿಂದ ಕೆಲಸಗಳನ್ನ ಸ್ವಲ್ಪ ಸ್ಲೋ ಡೌನ್ ಆಗೇ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಕ ಕೂಡ ರೆಡಿ ಆಗಿದೆ. ಉಂಡೆ ಕಟ್ಟೋದಕ್ಕೋಸ್ಕರ ಪಾಕನ ನೀರಲ್ಲಿ ಹಾಕಿ ನೋಡಿದಾಗ ಉಂಡೆ ಥರ ಬರಬೇಕು. ಅಲ್ಲಿಗೆ ಕರೆಕ್ಟಾಗಿ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಸ್ವಲ್ಪ ಪಾಕನ ಹಾಕ್ಕೊಂಡು ವುಡನ್ ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಲಡ್ಡು ಅಂತಾದರೂ ಕರಿಬೋದು, ಇನ್ನು ನಮ್ಮ ಭಾಷೆಯಲ್ಲಿ ಉಂಡೆ ಅಂತ ಕೂಡ ಕರಿತೀವಿ. ನೋಡ್ತಿದ್ದೀರಲ್ವ, ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ಬಯೋಟಿನ್ ಲಡ್ಡು ಅಂತ ಕೂಡ ನೀವು ಅಂದ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಇನ್ನು ಈಗ ಪೂಜೆ ತಯಾರಿ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನನೇ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಕಲಶ ಅನ್ನೋದು ಈಗ ಪೂಜಿಸ್ಕೊಂಡು ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಕಲಶಕ್ಕೆ ಯಾವ ತೆಂಗಿನಕಾಯಿ ಕರೆಕ್ಟಾಗಿ ಸೂಟ್ ಆಗುತ್ತೋ ಅಂತ ಚೆಕ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಗಂಧನ ಹಚ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಾ ನೀವು ಬತ್ತಿನ ಯಾವ ಥರ ಮಾಡ್ಕೊಳ್ತೀರಾ ಅಂತ. ಬತ್ತಿದು ಒಂದು ರೋಲ್ ಬರುತ್ತೆ ಅಲ್ವಾ, ಆ ರೋಲಲ್ಲೇ ನಾನು ಎಷ್ಟು ಬೇಕೋ ಅಷ್ಟನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತೀನಿ. ಇನ್ನು ನೈವೇದ್ಯಕ್ಕೋಸ್ಕರ ಮನೇಲಿ ಮಾಡಿರುವಂಥ ಪದಾರ್ಥಗಳನ್ನ ಇಡಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಬಾಳೆಹಣ್ಣನ್ನ ನೈವೇದ್ಯಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಫಸ್ಟು ದೀಪನ ಹಚ್ಚಿ ಫೋಟೋಸ್ಗೆಲ್ಲ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತೀನಿ. ಇನ್ನು ವಿಗ್ರಹಗಳಿಗೆಲ್ಲ ಅಭಿಷೇಕನ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧದಿಂದ ಅಲಂಕಾರನ ಮಾಡಿ ಪೂಜೆ ಅನ್ನೋದು ಶುರು ಮಾಡಿದ್ದೀನಿ. ಶಿವರಾತ್ರಿ ಹಬ್ಬ ಅಂದ್ರೇ ಬಿಲ್ವ ಪತ್ರ ಇಡಲೇಬೇಕಲ್ವಾ ಪೂಜೆಯಲ್ಲಿ. ಪೂಜೆ ಕ್ರಮಗಳ ಬಗ್ಗೆ ಹೇಳೋವಂಥ ಪರಿಣಿತಳಲ್ಲ ನಾನು. ನನಗೆ ಗೊತ್ತಿರೋವಂಥ ಪೂಜೆನ ಪ್ರತಿನಿತ್ಯ ಕೂಡ ಈ ಥರ ಸಿಂಪಲ್ ಆಗಿ ಮಾಡ್ತಿರ್ತೀನಿ. ಮದುವೆಗೂ ಮುಂಚೆ ತೆಂಗಿನಕಾಯಿ ಒಡೆಯೋದೇ ಬರ್ತಿರ್ಲಿಲ್ಲ. ಬಟ್ ಈಗ ಪರ್ಫೆಕ್ಟ್ ಶೇಪಲ್ಲಿ ತೆಂಗಿನಕಾಯಿನ ಒಂದೇ ಏಟಲ್ಲಿ ಹೊಡಿತೀನಿ. ನಿಮ್ಮಲ್ಲಿ ತುಂಬ ಜನರಿಗೆ ಈ ಒಂದು ಡಿವೈನ್ ವೈಬ್ರೇಷನ್ಸ್ ಇಷ್ಟ ಅಲ್ವಾ. ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪೂಜೆ ಎಲ್ಲ ಆದಮೇಲೆ ಈ ಒಂದು ಡಿವೈನ್ ವೈಬ್ಸ್ ಈ ಥರ ಇದೆ. ಇನ್ನು ಮಾಡಿಟ್ಟಿರುವಂಥ ಲಡ್ಡುಗಳೆಲ್ಲ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ತೀನಿ. ಯೂಶಲಿ ಈ ಹಬ್ಬದಲ್ಲಿ ಉಪವಾಸ ಇರ್ತಿದ್ವಿ, ಬಟ್ ಈ ಬಾರಿ ಯಾರು ಕೂಡ ಉಪವಾಸ ಇರಲಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾತ್ರ ಉಪವಾಸ ಇದ್ದು ಮಧ್ಯಾಹ್ನ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಡಿದ್ವಿ. ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಯೂಶುವಲಿ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರತಿ ಸರಿ ಕೂಡ ಯಾವುದಾದ್ರೂ ಒಂದು ಶಿವನ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ವಿ. ಈ ಬಾರಿ ನಂದಿ ಬೆಟ್ಟಕ್ಕೆ ಹೋಗೋಣ ಅನ್ನೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದ್ದೀವಿ.
ನಾವು ಅರೌಂಡ್ 4 ಗಂಟೆಗೇನೋ ಮನೆ ಬಿಟ್ಟಿದ್ದು. ನಾವು ಹೋಗುವಂಥ ಟೈಮಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇದೆ ಅಂತ ಅನ್ನಿಸ್ತು. ಬಟ್ ಟೆಂಪಲಲ್ಲಿ ಬೇಗನೆ ದರ್ಶನ ಅನ್ನೋದು ಆಯಿತು. ನಾವು ಭೋಗ ನಂದೀಶ್ವರ ಟೆಂಪಲ್ಗೆ ಹೋಗಿದ್ವಿ, ಬೆಟ್ಟದ ಮೇಲೆ ಹೋಗಿರ್ಲಿಲ್ಲ. ಏನಾದರೂ ಹೇಳಿ, ಈ ಜಾತ್ರೆಯ ವೈಬ್ರೇಷನ್ಸೇ ಬೇರೆ ಅಲ್ವಾ? ನಾವು ಚಿಕ್ಕ ಮಕ್ಳಿರುವಾಗ ಎಷ್ಟೇ ಧೂಳು ಡಸ್ಟು ಬಿಸಿಲಿದ್ರೂ ಜಾತ್ರೆ ಕರ್ಕೊಂಡು ಹೋದ್ರೆ ಸಾಕು, ಅದನ್ನೆಲ್ಲ ನೋಡಿದ್ರೇ ಹೊಟ್ಟೆ ತುಂಬೋಗುತ್ತೆ ಅನ್ನೋ ಫೀಲಿಂಗಲ್ಲಿ ಇರ್ತಿದ್ವಿ. ಬಟ್ ಈಗ ಜಾತ್ರೆಗೆ ಹೋಗ್ಬೇಕು ಅಂದರೆ ತುಂಬ ಜಾಸ್ತಿ ಕ್ರೌಡ್ ಇರುತ್ತೇನೋ, ಧೂಳು ಜಾಸ್ತಿ ಇರುತ್ತೇನೋ, ಬಿಸಿಲು ಜಾಸ್ತಿ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಕ್ಯೂ ಲೈನಲ್ಲಿ ಹೋದ್ರೆ ದರ್ಶನ ಲೇಟ್ ಆಗುತ್ತೇನೋ, ಇದೆಲ್ಲನೂ ಯೋಚನೆ ಮಾಡಿ ಹೋಗ್ಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ಕೊಳ್ತೀವಿ. ಕಾಲಕ್ಕೆ ತಕ್ಕಂಗೆ ಎಲ್ಲರೂ ಬದಲಾಗಲೇಬೇಕಲ್ವಾ? ಹುಷಾರಿಲ್ಲ ಅಂತ ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಿಂತ ಆ ಮೂಡಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಸ್ವಲ್ಪ ಈ ಥರ ಆಚೆ ಎಲ್ಲ ಓಡಾಡ್ಕೊಂಡು ಬಂದರೆ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮೂಡು ಅನ್ನೋದ್ರಿಂದ ಟೆಂಪಲ್ಗೆ ಬಂದಿದ್ವಿ. ಈ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ರೀಸೆಂಟಾಗಿ ಒಂದು ಶಾರ್ಟ್ನ ಪೋಸ್ಟ್ ಮಾಡಿದಾಗ ಇದರ ಲೊಕೇಶನ್ ಕೂಡ ಕೇಳಿದ್ರಿ. ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರೋರು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಇನ್ನು ಬೆಂಗಳೂರಿಯನ್ಸ್ಗಂತೂ ನಂದಿ ಬೆಟ್ಟ ಅಂದರೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಒಂದು ಅನ್ಪ್ಲಾನ್ಡ್ ಡೇ ವ್ಲಾಗ್ ಯಾವ ಥರ ಇತ್ತು ಅಂತ. ನಿಮ್ಮಲ್ಲಿ ತುಂಬ ಜನ ನಮ್ಮ ಮನೆ ಯಾವಾಗಲೂ ನೀಟಾಗೇ ಇರುತ್ತೆ, ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ಅಂದ್ಕೊಂಡಿರ್ತೀರಾ. ಬಟ್ ಆಗಾಗ ಈ ಥರ ಕೂಡ ಇರುತ್ತೆ. ಹಿಂದಿನ ದಿನ ಪಾತ್ರೆ ತೊಳೆಯೋಕ್ಕಾಗಿಲ್ಲ ಅಂದರೂ ಕೂಡ ಸಿಂಕಲ್ಲಿ ಈ ಥರ ಜಸ್ಟ್ ವಾಟರ್ ವಾಶ್ ಮಾಡೇ ಇಟ್ಟಿರ್ತೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.